ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರುತ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ, ನೀವು ಟೆಲಿಗ್ರಾಮ್ನ ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ ಟೆಲಿಗ್ರಾಮ್ ಬಗ್ಗೆ, ಅಂದ್ರೆ ಟೆಲಿಗ್ರಾಮ್ ಬ್ಯಾನ್ ಆಕತ್ತೇಳಿ. ಸೊ ಫ್ರೆಂಡ್ಸ್, ಆ ಒಂದು ವಿಡಿಯೋನ ಐಕಾಳಾಗಿರ್ತನೋ ನೋಡ್ಕೊರಿ. ಮತ್ತು ಇವತ್ತಿನ ಒಂದು ಇಂಟೆನ್ಷನ್ ಬಂದುಬಿಟ್ಟು ಟೆಲಿಗ್ರಾಮ್ನಾಗ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದ ಇಂಟೆನ್ಷನ್ ಬಂದುಬಿಟ್ಟು ನೀವು ನೀವು ಟೆಲಿಗ್ರಾಮ್ ಯೂಸ್ ಮಾಡ್ತಿರ್ತಿರಲ್ಲ, ನೀವು ಒಂದು ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಹಲವಾರು ಥರ ಜಾಯಿನ್ ಮಾಡ್ಕೊತಿರ್ತೀರಿ, ಯೂಸ್ ಮಾಡ್ತಿರ್ತೀರಿ. ಅಥವಾ ಏನೋ ಮೂವಿಗಳು ನೋಡ್ಬೇಕಂತೇಳಿ ಮಾಡಿರ್ತೀರೋ ಏನು, ಅಥವಾ ನಿಮ್ಮದು ಆದಂಥ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರೋ ಗೊತ್ತಿಲ್ಲ. ಅವು ಆಟೋಮೆಟಿಕ್ಲಿ ಡೌನ್ಲೋಡ್ ಆಗಿರ್ತಾವೆ. ನೀವು ಏನು ಯೂಸ್ ಮಾಡ್ತಿರ್ತೀರಿ ಟೆಲಿಗ್ರಾಮ್ನ, ನಿಮಗೇನಾದ್ರು ಯಾವ್ದಾರ ಒಂದು ಪೋಸ್ಟ್ ಬರ್ತಪ್ಪ ಅಂದ್ರೆ ಅದ್ರಾಗ ಯಾರಾದರೂ ನಿಮ್ಗೆ ಏನಾದ್ರು ಲಿಂಕ್ ಶೇರ್ ಮಾಡಿದ್ರಪ್ಪ ಅಂದ್ರೆ ಅದ್ರಾಗಿರುವಂಥ ಇಮೇಜ್ಗಳು ಆಟೋಮೆಟಿಕ್ ಡೌನ್ಲೋಡ್ ಆಗಿರ್ತಾವೆ. ಇದು ವಾಟ್ಸಪ್ನಾಗಿರ್ಬೋದು, ವಾಟ್ಸಪ್ನಾಗ ಡೌನ್ಲೋಡ್ ಆಗಿರ್ತಾವೆ. ಅದನ್ನು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ಯಾರು ಮಾಡೋದಿಲ್ಲಪ್ಪ ಮಾಡ್ತೀನಿ. ಈಗ ಟೆಲಿಗ್ರಾಮ್ ಬಗ್ಗೆ ವಿಡಿಯೋ ಮಾಡತ್ನು. ಏನಂತೇಳಿ ಮಾಡತ್ತನಪ್ಪ ಅಂದ್ರೆ, ಈ ಥರ ಏನಾರು ಆಟೋಮೆಟಿಕ್ಲಿ ಫೋಟೋಗಳು ಡೌನ್ಲೋಡ್ ಆಗತ್ತಿದ್ದಪ್ಪ ಅಂದ್ರೆ ಇವುಗಳನ್ನ ನಾವು ಯಾವ ಥರ ಸ್ಟಾಪ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನು. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಏನಾರು ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಮತ್ತು ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ವಿಡಿಯೋ ಹೆಂಗೆ ಅನಿಸ್ತೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ, ಕಮೆಂಟ್ ಸೆಕ್ಷನ್ದಾಗ ಹೋಗಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋನು, ತಡ ಮಾಡೋದು ಬೇಡ. ಮೊದಲಿಗೆ ಬಂದುಬಿಟ್ಟು ನಾನು ಒಂದು ಟೆಲಿಗ್ರಾಮ್ನ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡ್ಕೇಶಿಂದ ನಾನು ಆಲ್ರೆಡಿ ಇಲ್ಲೆಲ್ಲ ಟ್ರೈ ಮಾಡಿದ್ದೀನಿ. ಈಗ ನನ್ನ ಒಂದು ಪ್ರೊಫೈಲ್ ಪೇಜ್ ಅಂದ್ರೆ ನಾನು ಚಾಟಿಂಗ್ ಪೇಜ್ ನಾನು ನೋಡಿ ಏನೇನು ಇರ್ತಾವಲ್ಲ ನನ್ನ ಗ್ರೂಪ್ಗಳು ಎಲ್ಲನೂ ಕೂಡ ತೋರಿಸುವಂಥ ಒಂದು ಪೇಜನ್ನ ನಾನು ಈಗ ಸ್ಟಾರ್ಟಿಂಗ್ ಮಾಡಿ ಹೋಮ್ ಪೇಜನ್ನ ಓಪನ್ ಮಾಡಿ ತೋರ್ಸಾತೀನಿ. ಇಲ್ಲಿ ನೋಡ್ಬೋದು, ಮ್ಯಾಲ ಸರ್ಚ್ ಬಾರ್ ಕೊಟ್ಟಿರ್ತಾನು, ಅದರ ಸೈಡ ಇಲ್ಲಿ 3 ಲೈನ್ ಕೊಟ್ಟಿರ್ತಾನೆ. ಆ ಒಂದು 3 ಲೈನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಾನು ಕೂಡ ಅಲ್ಲೇ ಕ್ಲಿಕ್ ಮಾಡ್ತೀನಿ ನಿಮ್ಗೆ ತೋರಿಸೋಸಲಾಗಿ. ಇಲ್ಲಿ ಕೆಳಗೆ ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿರ್ತಾನೆ, ನೋಡ್ಬೋದು ನೀವು ಇಲ್ಲಿ ಸೆಟ್ಟಿಂಗ್ಸ್ ಅಂತೇಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಇಲ್ಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಣ, ಕೆಳಗೆ ಸ್ಕ್ರೋಲ್ ಮಾಡಿರಿ. ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಚಾಟ್ ಸೆಟ್ಟಿಂಗ್ಸು, ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ, ನೋಟಿಫಿಕೇಷನ್ ಆ್ಯಂಡ್ ಸೌಂಡ್ಸ್ ಕೊಟ್ಟಿರ್ತಾನು. ಅದ್ರ ಕೆಳಗೆ ಡಾಟಾ ಆ್ಯಂಡ್ ಸ್ಟೋರೇಜ್ ಅಂತ ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ, ಡಾಟಾ ಆ್ಯಂಡ್ ಸ್ಟೋರೇಜ್ ಅಂತ ಕೊಟ್ಟಿರ್ತಾನಲ್ಲ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡೋಣ, ಇಲ್ಲಿ ನೋಡ್ಬೋದು ಇಲ್ಲಿ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಕೊಟ್ಟಿರ್ತಾನು. ಮತ್ತು ಅದ್ರ ಕೆಳಗೆ ವೆನ್ ಕನೆಕ್ಟೆಡ್ ಟು ವೈಫೈ ಕೊಟ್ಟಿರ್ತಾನು. ಮತ್ತು ಇಲ್ಲಿ ನೀವು ನೋಡ್ಬೋದು ವೆನ್ ರಿಮೈನಿಂಗ್ ಅಂತ ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂದರೆ ಇವು ಮೂರೂ ಕೂಡ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುವಂಥ ಇವು ವೇಗಳು. ಅಂದರೆ ಏನು, ಈ 3 ಪ್ರೊಸೀಜರ್ ಒಳಗೆ ಫೋಟೋಗಳು ಡೌನ್ಲೋಡ್ ಆಗುವಂಥ ಒಂದು ಸೆಟ್ಟಿಂಗ್ಸ್ ಇಟ್ಕೊಂಡಂಗೆ ನಾವು ಅಂದ್ರೆ ಈ ಮೂರನ್ನೂ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಬಂದ್ ಮಾಡ್ಬೇಕು. ನೀವು ಮೊಬೈಲ್ ಡಾಟಾ ಮುಖಾಂತರ ಏನಾರು ಆಟೋಮೆಟಿಕ್ ಡೌನ್ಲೋಡ್ ಆಗಿ ಏನಾರು ಇಟ್ಟಿದ್ರಪ್ಪ ಅಂದ್ರೆ ಅದನ್ನು ಬಂದ್ ಮಾಡಿರಿ. ವೈಫೈ ಮುಖಾಂತರ ಆಟೋಮೆಟಿಕ್ ಡೌನ್ಲೋಡ್ ಆಗಿ ಇಟ್ಟಿದ್ದಪ್ಪ ಅದನ್ನು ಬಂದ್ ಮಾಡಿರಿ. ಡಾಟಾ ಇಲ್ಲಿ ವೆನ್ ರಿಮೈನ್ ಕೊಟ್ಟಿರ್ತಾನಲ್ಲ ಅದನ್ನು ಕೂಡ ನೀವು ಬಂದ್ ಮಾಡಬೇಕು. ಇಲ್ಲಿ ಇವ್ನು 3 ಕೂಡ ನೀವು ಬಂದ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಏನೋ ಒಂದು ಲಿಂಕ್ ಅಥವಾ ಏನೋ ಒಂದು ಇಮೇಜ್ ಶೇರ್ ಮಾಡಿದ್ರಪ್ಪ ಅಂದ್ರೆ ಯಾವುದೋ ಒಂದು ಗ್ರೂಪ್ನಾಗ ಅದು ಆಟೋಮೆಟಿಕ್ಲಿ ಡೌನ್ಲೋಡ್ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್ ಮುಖಾಂತರ ನೀವು ಆರಾಮಾಗಿ ನೀವು ಒಂದು ಡಾಟಾನ ಸೇವ್ ಮಾಡ್ಬೋದು ಮತ್ತು ಟೆಲಿಗ್ರಾಮ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ಥರ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನೆಟ್ ಹೋಗತಿ ಅದೋಗತಿ ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್ ಮತ್ತು ಈ ಒಂದು ಹೆಲ್ಪ್ಫುಲ್ ಕಂಟೆಂಟ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ಯಾಗೂ ಶೇರ್ ಮಾಡಿರಿ. ಟೆಲಿಗ್ರಾಮ್ನ ಯೂಸ್ ಮಾಡುವಂಥ ನಿಮ್ಮ ಒಂದು ಪ್ರತಿಯೊಂದು ಫ್ರೆಂಡ್ಸ್ಗೂ ಈ ಒಂದು ಐಡಿಯಾನ ಗೊತ್ತಾಗಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನೀವು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.